ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಾವು ಪ್ರೀತಿಸೋರ್ನ ಮದ್ವೆ ಆಗೋದಕ್ಕೆ ಯಾವುದೇ ರೀತಿಯ ವಯಸ್ಸಿನ ಹಂಗು ಕೂಡ ಇರೋದಿಲ್ಲ. ಅದ್ರಲ್ಲೂ ಕೂಡ ಸಿನಿಮಾ ಮಂದಿಯ ವಿಷಯದಲ್ಲಂತೂ ವಯಸ್ಸಿನ ಅಂತರ ದೊಡ್ಡ ವಿಷಯನೇ ಅಲ್ಲ ಬಿಡಿ. ಭಾರತೀಯ ಸಿನಿಮಾ ರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವಂತಹ ಅನೇಕ ಜೋಡಿಗಳಿದ್ದಾರೆ. ಅಷ್ಟೇ ಅಲ್ಲ ತಮಗಿಂತ ದೊಡ್ಡವರನ್ನು ಕೂಡ ಮದುವೆಯಾಗಿ ಚೆನ್ನಾಗೇ ಇದ್ದಾರೆ, ಸುಖವಾಗಿದ್ದಾರೆ, ಆರಾಮಾಗೇ ಇದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನ ಮದುವೆ ಆಗಿದಂತಹ ಸ್ಟಾರ್ ನಟರ ಒಂದು ವಿಚಾರವನ್ನ ನಿಮ್ಮ ಮುಂದೆ ತಂದಿಡ್ತಾ ಇದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರೀತಿ ಇರ್ಬೋದು, ಮದುವೆ ಇರ್ಬೋದು ಇದಕ್ಕೆ ಯಾವುದಕ್ಕೂ ಕೂಡ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ. ಇನ್ನು ತಾವು ಪ್ರೀತಿಸ್ತಾ ಇರುವಂತಹವರು ತಮಗಿಂತ ದೊಡ್ಡವರಾದ್ರೂನು ಕೂಡ ತಮ್ಮ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರ ಮುಂದೆನೂ ಕೂಡ ಅವ್ರನ್ನ ಮದ್ವೆ ಆಗಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗೇನೆ ಜೀವನ ನಡೆಸ್ತಾ ಇದ್ದಾರೆ. ಅಂತಹವರ ಲಿಸ್ಟ್‌ನಲ್ಲಿ ಇವತ್ತು ಒಂದಿಷ್ಟು ಜನರನ್ನ ನಾವು ನಿಮ್ ಮುಂದೆ ತಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಸ್ಯಾಂಡಲ್‌ವುಡ್‌ನ ರಾಕಿಂಗ್ ಜೋಡಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಲ್ವಾ. ಪ್ರೀತಿಸಿ ಮದುವೆಯಾದಂತಹ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅಪಾರ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ವಯಸ್ಸಿನಲ್ಲಿ ರಾಧಿಕಾ ಯಶ್‌ಗಿಂತ ದೊಡ್ಡವರು. ರಾಧಿಕಾ ಜನಿಸಿದ್ದು 1984 ಮಾರ್ಚ್ 7. ಯಶ್ ಹುಟ್ಟಿದ್ದು 1986 ಜನವರಿ 8. ಇವರಿಬ್ಬರ ನಡುವೆ 2 ವರ್ಷಗಳ ವಯಸ್ಸಿನ ಅಂತರ ಇದೆ. ಆದ್ರೆ ಇವರಿಬ್ರು ಕೂಡ ಮದುವೆಯಾಗಿ ತುಂಬಾನೇ ಚೆನ್ನಾಗಿದ್ದಾರೆ. ಇಬ್ರು ಮಕ್ಕಳ ಜೊತೆಗೆ ಆರಾಮಾಗೇ ಇದ್ದಾರೆ. ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರಿಗಿಂತ ಐಶ್ವರ್ಯ ರೈ ದೊಡ್ಡವರು. ಇವರಿಬ್ಬರ ನಡುವೆ 3 ವರ್ಷಗಳ ವಯಸ್ಸಿನ ಅಂತರ ಇದೆ. ಮಾಜಿ ವಿಶ್ವ ಸುಂದರಿ ಕರಾವಳಿ ಚೆಲುವೆ ಐಶ್ವರ್ಯ ರೈ ಅವರಿಗಿಂತ ಅಭಿಷೇಕ್ ಬಚ್ಚನ್ 3 ವರ್ಷ ಚಿಕ್ಕವರು. ಅಭಿಷೇಕ್ ಜನಿಸಿದ್ದು 1976 ಫೆಬ್ರವರಿ 5ರಂದಾದ್ರೆ ಕರಾವಳಿಯ ಚೆಲುವೆ ಐಶ್ವರ್ಯ ಜನಿಸಿದ್ದು 1973 ನವೆಂಬರ್ 1ರಂದು. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ದಂಪತಿಯ ನಡುವಿನ ವಯಸ್ಸುಗಳ ಅಂತರ ಇದೆ. ಮಹೇಶ್ ಬಾಬು ಅವರಿಗಿಂತ ಅವರ ಪತ್ನಿ ನಮ್ರತಾ ಶಿರೋಡ್ಕರ್ 3 ವರ್ಷ ದೊಡ್ಡವರು. ಟಾಲಿವುಡ್‌ನ ಪ್ರಿನ್ಸ್ ಜನಿಸಿದ್ದು 1975 ಆಗಸ್ಟ್ 9ರಂದಾದ್ರೆ ನಮ್ರತಾ ಹುಟ್ಟಿದ್ದು 1972 ಜನವರಿ 27ರಂದು. ಇನ್ನು ಬಾಲಿವುಡ್ ಬೆಡಗಿ ಪ್ರಿಯಾಂಕಾ ಚೋಪ್ರಾ ಮತ್ತೆ ಅಮೆರಿಕದ ಗಾಯಕ ನಿಕ್ ಜೋಸ್ ನಡುವೆ ಬರೋಬ್ಬರಿ 10 ವರ್ಷಗಳ ಅಂತರ ಇದೆ. ಪ್ರಿಯಾಂಕಾ ಹುಟ್ಟಿದ್ದು 1982 ಜುಲೈ 18ರಂದು. ನಿಕ್ ಜೋನಸ್ ಹುಟ್ಟಿದ್ದು 1992 ಸೆಪ್ಟೆಂಬರ್ 16ರಂದು. ಅನೇಕ ವರ್ಷಗಳ ಕಾಲ ಇವರು ಪರಸ್ಪರ ಪ್ರೀತಿಸ್ತಾ ಇದ್ರು. ಅದಾದ ನಂತರ ಇವರು 2018ರಲ್ಲಿ ಮದುವೆ ಆಗ್ತಾರೆ. ಇನ್ನು ಬಾಲಿವುಡ್‌ನ ನಟ ವಿಕಿ ಕೌಶಲ್ ಅವರಿಗಿಂತ ನಟಿ ಕತ್ರಿನಾ ಕೈಫ್ 5 ವರ್ಷ ದೊಡ್ಡವರು. ಕತ್ರಿನಾ ಹುಟ್ಟಿದ್ದು 1983 ಜುಲೈ 16ರಂದಾದ್ರೆ ವಿಕ್ಕಿ ಕೌಶಲ್ ಅವರು 1988 ಮೇ 16ರಂದು ಹುಡ್ತಾರೆ. ಕತ್ರಿನಾ ಅವರಿಗೆ ಇದೀಗ 42 ವರ್ಷ. ಈ ಜೋಡಿ 2021ರಲ್ಲಿ ಪ್ರೀತಿಸಿ ಮದ್ವೆ ಆಗಿದ್ರು. ಇನ್ನು ನಮ್ಮ ಕನ್ನಡದ ರಘು ಮುಖರ್ಜಿ ಮತ್ತೆ ಅನು ಪ್ರಭಾಕರ್ ಅವರು ಕೂಡ ಇದೇ ರೀತಿಯ ಜೋಡಿನೇ. 2014ರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನವನ್ನು ಪಡೆದಂತಹ ನಟಿ ಅನು ಪ್ರಭಾಕರ್ 2016ರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದ್ವೆ ಆಗ್ತಾರೆ. ನಟಿ ಅನು ಪ್ರಭಾಕರ್ ಅವರಿಗೆ ಇದು 2ನೇ ಮದ್ವೆ ಆದ್ರೆ ನಟ ಮುಖರ್ಜಿ ಅವರಿಗೂ ಕೂಡ ಇದು 3ನೇ ಮದ್ವೆ ಆಗಿರುತ್ತೆ. ಸೊ ರಘು ಮುಖರ್ಜಿ ಅನು ಪ್ರಭಾಕರ್ ಅವರಿಗೆ 1 ವರ್ಷ ಅವರು ಚಿಕ್ಕವರಿದ್ದಾರೆ. ಇನ್ನು ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ 2022ರಲ್ಲಿ ಮದ್ವೆ ಆಗಿದ್ರು. ನಯನತಾರಾ ವಿಘ್ನೇಶ್ ಅವರಿಗಿಂತ 1 ವರ್ಷ ದೊಡ್ಡವರು. ನಯನತಾರಾ ಹುಟ್ಟಿದ್ದು 1984 ನವೆಂಬರ್ 18ರಾದ್ರೆ ವಿಘ್ನೇಶ್ ಅವರು ಹುಟ್ಟಿದ್ದು 1985 ಸೆಪ್ಟೆಂಬರ್ 18ರಂದು. ಸೊ ತಮಗಿಂತ ವಯಸ್ಸಲ್ಲಿ ದೊಡ್ಡವರನ್ನ ಮದ್ವೆ ಆಗಿದ್ರು ಕೂಡ ಇವರು ಆರಾಮಾಗೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ. ಹೀಗೆ ಸುಖವಾಗೇ ಇರ್ಲಿ ಅಂತ ನಾವು ಕೂಡ ಹಾರೈಸೋಣ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.